ಓಕೆ, ನಮಸ್ಕಾರ ಎಲ್ಲರಿಗೆ. ಈಗ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಣ. ಕರೆಂಟ್ ಅಫೇರ್ಸ್ ಏನು ಹೇಳಕೊಂತೀನಿ ಇವತ್ತು. ಈಗ ಸದ್ಯ ರೀಸೆಂಟಾಗಿ ನಿಮ್ಮ ನ್ಯೂಸ್ನಾಗ ಇದ್ದಿದ್ದು ಗೊತ್ತಿರ್ತದೆ. ಏನು ನ್ಯೂಸ್ನಾಗ ಐತಪ್ಪ ಅಂದ್ರೆ, ಮಹಿಳಾ ಅಧಿನಿಯಮ 2023 2023. ಇದು ಮಹಿಳಾ ಅಧಿನಿಯಮ 2023. ಹೌದು, ಇದೊಂದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ರೀಸೆಂಟ್ ಆಗಿ ಏನ್ ಮಾಡ್ಯಾರ ಅಂದ್ರೆ, ಮಹಿಳಾ ಅಧಿನಿಯಮ 2023 ಐತಲ್ಲ, ಇದ್ರ ಸಂಬಂಧ ಸ್ಪೆಷಲ್ ಅಧಿವೇಶನ ಕರೆದಾರ. ಅಧಿವೇಶನಗಳು ಗೊತ್ತಿರ್ತಾವ ನಿಮ್ಗೆ. ಹೆಂಗಂದ್ರೆ ಬಜೆಟ್ ಅಧಿವೇಶನ ಆಗ್ತೈತೆ, ಕರೆಕ್ಟಾ. ಅದಾದ್ಮೇಲೆ ಬೇಸಿಗೆ ಅಧಿವೇಶನ ಆಗ್ತಕತ್ತೆ, ಬೇಸಿಗೆ ಅಧಿವೇಶನ, ಆಮೇಲೆ ಚಳಿಗಾಲದ ಅಧಿವೇಶನ ತಾಕಿರ್ತಾವ. ಈ ಅಧಿವೇಶನ ಬಿಟ್ಟು ಹಿಂಗೆ ಏನಾರ ಒಂದು ಹೊಸ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಅಥವಾ ಎಮರ್ಜೆನ್ಸಿ ಬೇಕಾಗಿರ್ತದಲ್ಲ, ಆ ಟೈಮ್ನಾಗ ಅಧಿವೇಶನಗಳನ್ನ ಕರಿತಿರ್ತಾರೆ. ಈಗ ರೀಸೆಂಟ್ ಆಗಿ ಕರೆದಿದ್ದ ಅಧಿವೇಶನ ಓನ್ಲಿ ಮಹಿಳಾ ಅಧಿನಿಯಮ 2023 ಡಿಸ್ಕಷನ್ ಮಾಡೋ ಸಂಬಂಧ ಕರೆದಾರ ಅಂದ್ರೆ, ಅದಕ್ಕೆ ಎಷ್ಟು ಆದ್ಯತೆ ಕೊಡತ್ತಾರ ತಿಳ್ಕೊರಿ. ಯಾಕೆ ಆದ್ಯತೆ ಅಂದ್ರೆ, ಈಗ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಅಥವಾ ಎಕ್ಸಾಮ್ನಾಗ ಕ್ವಶನ್ ಕೇಳಾಗ ಹೆಂಗ್ ಮಾಡ್ತಿರ್ತಾನಂದ್ರ, ಕರೆಂಟ್ ಅಫೇರ್ಸ್ದಾಗ ಯಾವ್ದು ಈಗ ಜಾಸ್ತಿ ಫೋಕಸ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಆದ್ಯತೆ ಕೊಟ್ಟ ಕೇಳ್ತಿರ್ತಾರೆ. ಹೆಂಗಂದ್ರೆ, ಈಗ ರೀಸೆಂಟ್ ಆಗಿ KA ಏನ್ ಮಾಡಾರಂದ್ರ, KA ಮಂಡ್ ಕ್ವಶನ್ ಪೇಪರ್ ನೋಡಿರ್ಬೇಕು ಎಲ್ಲರೂ ನೀವು. ಎಕ್ಸಾಮ್ನಾಗ ಏನಾಗಿತ್ತು ಅಂದ್ರೆ, ಸ್ವಚ್ಛ ಸರ್ವೇಕ್ಷಣ ಅಂತ ಕೇಳಿದ್ರು. ಆ ಸ್ವಚ್ಛ ಸರ್ವೇಕ್ಷಣ ಮೊದಲು ಹೆಂಗ್ ಕೇಳ್ತಿದ್ರು, ಸ್ವಚ್ಛ ಸರ್ವೇಕ್ಷಣ ಅಂತ ಐತಲ್ಲ, ಇದು ಯಾವ ಇಯರ್ದಾಗ ಬತ್ತು ಅಥವಾ ಏನಾರ ಒಂದು ಕ್ವಶನ್ ಕೇಳ್ತಿರ ಅಥವಾ ಯಾವ ಒಂದು ಇಲಾಖೆ ಅಂಡರ್ ಬಂದೈತಿ ಅಂತ ಕೇಳ್ತಿದ್ರು. ಬಟ್ ಪ್ರೆಸೆಂಟ್ ಏನ್ ಮಾಡ್ಯಾರ ಗೊತ್ತನ್ರಿ, ಪೂರ್ತಿ ಅದನ್ನ ಆಪ್ಷನ್ದಾಗ ಎಲ್ಲ ಕೊಟ್ಬಿಟ್ಟಾರ. ಯಾವ ಇಲಾಖೆ ಅಂಡರ್ ಬರ್ತೈತಿ, ಇದು ವಿಶ್ವದ ಅತಿ ದೊಡ್ಡ ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಆಗೈತಿ, ಮತ್ತೆ ಎಷ್ಟು ವರ್ಷಕ್ಕೊಮ್ಮೆ ಇದ್ರದ್ದು ಮಾಡ್ತಾರ, ಹಿಂಗೆಲ್ಲ ಆಪ್ಷನ್ ಕೊಡತ್ತಾರ. ಈಗ ಫುಲ್ ಡೈವರ್ಟ್ ಆಗಿ, ಫುಲ್ ಏನಂತಾರ, ಲೆಂತ್ ಆಗಿ, ಫುಲ್ ಡೆಪ್ತ್ ಆಗಿ ಕ್ವಶನ್ಸ್ ಕೇಳ್ತಿರ್ತಾರ. ಅದಕ್ಕೆ ಇದು ಮಹಿಳಾ ಅಧಿನಿಯಮ ಅಂದ ಕೂಡಲೇ ನೀವು ಬರೀ ಎಲ್ಲರ 33% ರಿಸರ್ವೇಶನ್ ಐತಿ ನೆನಪಿಟ್ಕೊಂಡು ಹೋಗಿ ಎಕ್ಸಾಮ್ನಾಗ ಹಾಕ್ತಂದ್ರೆ ಆಗಂಗಿಲ್ಲ ಕೆಲಸ. ಈಗ ಯಾಕಂದ್ರೆ ಭಾಳ ಡೆಪ್ತ್ ಆಗಿ ಕೇಳ್ತಿರ್ತಾರಲ್ಲ, ಅದಕ್ಕೆ ಪೂರ್ತಿ ತಿಳ್ಕೊರಿ. ಇದು ಮತ್ತೆ ಮಹಿಳಾ ಅಧಿನಿಯಮ 2023 ಅಂತ ಹಾಕಿರಿ, ಮತ್ತೆ 26ರಾಗ ಅಧಿವೇಶನ ಯಾಕೆ ಕರಿತಾರ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. 26ರಾಗ ಏನ್ ಈಗ ಪ್ರೆಸೆಂಟ್ ತೆಗ್ದಾರಲ್ಲ, ಅದ್ರದ್ದು ಏನಂತ ಕರಿತಾರ ಅಂದ್ರೆ, 2026ರಾಗ 131 ಪೇಪರ್ನಾಗೆಲ್ಲ ಕೇಳಿರ್ತೀರಿ, 131ನೇ ಮಸೂದೆ ಅಂತ ಕರೆದಿರ್ತಾರ. 131ನೇ ಮಸೂದೆ, ಇದ್ರ ಬಗ್ಗೆ ಹೇಳ್ತಾನೆ. ನೀವು ಮೊದಲು ಇದನ್ನ ತಿಳ್ಕೊರಿ, ಮೊದಲು ಕನ್ಫ್ಯೂಸ್ ಆಗ್ಬೇಡ್ರಿ. 131ನೇ ಮಸೂದೆ 2026. ಮಸೂದೆಗಳು, ಬಿಲ್ಗಳು ನಿಮಗೆ ಗೊತ್ತಿರ್ತಾವ. ಇವು ಮಸೂದೆಗಳು ಎದಕ್ಕೆ ಇರ್ತಾವ ಅಂದ್ರ, ಓನ್ಲಿ ಏನ ಮಸೂದೆ ಅಂತ ನಮ್ದು ಏನ್ ಅದ್ರೊಳಗೆ ಇರ್ತೈತಲ್ಲ, ಡಾಟಾ ಎಲ್ಲ ರೆಡಿ ಮಾಡಿ ಲೋಕಸಭೆ ಮತ್ತು ರಾಜ್ಯಸಭೆ ಕಳಿಸ್ತಾರ. ಅಂದ್ ಕಳಿಸಿದ ಮೇಲೆ, ಒಪ್ಪಿಗೆ ಪಡೆದ ಮೇಲೆ, ಅದೆಲ್ಲರ ರಾಷ್ಟ್ರಪತಿ ಕಡೆ ಹೋಗಿ ಸೈನ್ ಯಾವಾಗ ಆಗುತ್ತಲ್ಲ, ಆ ಸೈನ್ ಆದ್ಮೇಲೆ ಅದೊಂದು ಕಾಯ್ದೆ ಎತ್ತಾಕತಿ. ಈಗ ಪ್ರೆಸೆಂಟ್ ಇದು 131ನೇ ಮಸೂದೆ. 131ನೇ ಮಸೂದೆನ ಈಗ ಡಿಸ್ಕಷನ್ ಮಾಡತ್ತಾರ. ಮತ್ತು ನೀವು ಮಹಿಳಾ ಅಧಿನಿಯಮ 2023 ಹಾಕಿರಲ್ಲ, ಅದು ಕನ್ಫ್ಯೂಸ್ ಆಗಬಾರ್ದು, ಇದನ್ನ ಕ್ಲಿಯರ್ ಮಾಡತ್ ನಾವು. 131ನೇ ಮಸೂದೆ ಬಗ್ಗೆ ಹೇಳ್ತೀನಿ, 2026ರಾಗ. ಇದು ಏನ್ ಎದ್ರ ಸಲ್ಮಾನ್ ಮಾಡತ್ತಾರ 131ನೇ ಮಸೂದೆ ಒಳಗ. ಒಂದೇದು ಪಾಯಿಂಟ್ ಇದ್ರೊಳಗೆ ಏನಂದ್ರ, ಮಹಿಳಾ ಅಧಿನಿಯಮನ ಯಾವಾಗಿಂದ ಜಾರಿಗೆ ತರಬೇಕಂದಿದ್ರಲ್ಲ, ಅದಕ್ಕಿಂತ ಮೊದಲ ಈಗ ತರಬೇಕತ್ತ 2029ರಾಗ ತರಬೇಕಂದಿದ್ರ. ಬಟ್ ಈ ಪ್ರೆಸೆಂಟ್ ಜಲ್ದಿ ಜಾರಿಗೆ ತರಬೇಕಂತ ಮಾಡತ್ತಾರ. ಇದಕ್ಕೆ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರಿತಾರಲ್ರಿ, ನಾರಿ ಶಕ್ತಿ ವಂದನ್ ಅಧಿನಿಯಮ. ಓಕೆ, ಬರೀತೀನಿ ನೀವು 3 ಪಾಯಿಂಟ್, ಅದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, 131ನೇ ಮಸೂದೆ 2026 ನ್ಯೂಸ್ನಾಗ ಐತಿ. ಈ ಪ್ರೆಸೆಂಟ್ ನಾರಿ ಶಕ್ತಿ ವಂದನ್ ಅಧಿನಿಯಮ ಮತ್ತ ಲೋಕಸಭೆದ ಏನು ಸ್ಥಾನಗಳದಾವಲ್ರಿ, ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಬೇಕು. ಈಗ 550 ಅದಾವ, ಇದನ್ನ ಇನ್ಕ್ರೀಸ್ ಮಾಡ್ಬೇಕು. ಎಷ್ಟು ಅಂದ್ರೆ 850 ಮಾಡ್ಬೇಕಂತ ಇದು ಒಂದು. ಆಮೇಲೆ ಇದ್ರೊಳಗೆ ಇನ್ನೊಂದು ಏನ್ ಡಿಸ್ಕಷನ್ ಮಾಡತ್ತಾರ ಅಂದ್ರೆ, ಕ್ಷೇತ್ರ ಮರು ವಿಂಗಡಣೆ. ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ತೇನೆ. ಅದನ್ನು ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಅಂತ ಕರೀತಾರೆ. ಕ್ಷೇತ್ರ ಮರು ವಿಂಗಡಣೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದ 131ನೇ ಮಸೂದೆ ಬಗ್ಗೆ ಆತಿತ್ತು. ಸೈಡ್ ಇಟ್ಕೊಂಡ್ಬಿಡ್ರಿ, ಇದು ನೆನಪಿಟ್ಕೋರಿ. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ, ಹೌದಾ. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದಿದ್ದು ಇವು 3 ಹೇಳ್ತೀನಿ. ನಾರಿ ಶಕ್ತಿ ವಂದನ್ ಅಧಿನಿಯಮ ಐತಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೈತಿ. ಮಹಿಳಾ ಅಧಿನಿಯಮ 2023 ಗೊತ್ತಾಯ್ತಲ್ಲ. ಇದು ಮತ್ತೆ 131ನೇ ಮಸೂದೆ ಐತಿ. ನೀವು 2026 23 ಹಾಕಿರಿ, ಅದು ಕನ್ಫ್ಯೂಸ್ ಆಗ್ಬಿಡ್ರಿ. ಇನ್ನು ಇದು ಮಹಿಳಾ ಅಧಿನಿಯಮ 2023 ಅಂತ ಯಾಕೆ ಹಾಕಿವಿ ಅಂದ್ರೆ, ಇದು ಜಾರಿಗೆ ಬಂದಿದ್ದ ಹೇಳ್ತೀನಿ ರೀ. ಅದ್ರ ಯಾವ ಅಮೆಂಡ್ಮೆಂಟ್ ಪ್ರಕಾರ ಜಾರಿಗೆ ತಂದಾರ ಅಂದ್ರೆ, 106ನೇ ತಿದ್ದುಪಡಿ. 106ನೇ ತಿದ್ದುಪಡಿ ಅಂತ ಐತಿ. 106ನೇ ತಿದ್ದುಪಡಿ ಪ್ರಕಾರ ಜಾರಿಗೆ ತರ್ತಾರೆ ಇದನ್ನು. 106ನೇ ತಿದ್ದುಪಡಿ, ಹೌದು. ಇನ್ ತಿದ್ದುಪಡಿ ತಂದರೆ ಎಲ್ಲರಿಗೂ ಏನ್ ಗೊತ್ತಿರ್ತದೆ ಅಂದ್ರೆ, 106ನೇ ತಿದ್ದುಪಡಿ ಅಂತ ಗೊತ್ತಿರ್ತದೆ. ಅಕಸ್ಮಾತ್ ಕ್ವಶನ್ ಅನಲೈಸ್ ಮಾಡೋರ ಅಥವಾ ಕ್ವಶನ್ ಸೆಟ್ ಮಾಡೋರ ಒಂದ್ ಸ್ವಲ್ಪ ಹೇಳಿಕೆ ಒಳಗ 106ನೇ ತಿದ್ದುಪಡಿ ಬಿಟ್ಟ ಯಾವ ಅಮೆಂಡ್ಮೆಂಟ್, ಇದನ್ನ ಯಾವ ಮಸೂದೆ ಎತ್ ಕೊಡ್ತಾರೆ. ಈಗ ಹೆಂಗ್ 131ನೇ ಮಸೂದೆ, 129ನೇ ಮಸೂದೆ, 128ನೇ ಮಸೂದೆ ಕೊಟ್ರ ಕನ್ಫ್ಯೂಸ್ ಆಗಬಾರ್ದಲ್ಲ. ಇದು ಯಾವ ಮಸೂದೆ ಅಂದ್ರೆ 128ನೇ ಮಸೂದೆ. ನೆನಪಿಟ್ಕೋರಿ, 128ನೇ ತಿದ್ದುಪಡಿ ಮಸೂದೆ ಇರ್ತದೆ. ಈ ಮಸೂದೆಯೊಳಗ ಇದ್ರ ಬಗ್ಗೆ ಇರ್ತದೆ. ಯಾವ್ದ ಮಹಿಳಾ ಅಧಿನಿಯಮ 2023. ಓಕೆ, 106ನೇ ತಿದ್ದುಪಡಿ ಆತ. ಇದು ನಮ್ಮ ಸಂವಿಧಾನದಾಗ ಆಡ್ ಆಗೈತಿ. ಈಗ 106 ತಿದ್ದುಪಡಿ ಆಗ ಸಂವಿಧಾನದಾಗ, ಅದು ನೆನಪಿಟ್ಕೋರಿ. ಅದಕ್ಕಿಂತ ಜಾಸ್ತಿ ಆಗಿಲ್ಲ, 106ನೇದ ಲಾಸ್ಟ್ ಆಗಿದೆ. ಆಮೇಲೆ 106 ತಿದ್ದುಪಡಿ ಆಗ್ಯಾವ. ಅದಾದ್ಮೇಲೆ ಇದಕ್ಕೆ ಇನ್ನೊಂದು ಹೆಸರು ಏನಂತಾರಪ್ಪ, ನಾರಿ ಶಕ್ತಿ ವಂದನ್ ಅಧಿನಿಯಂ. ನಾರಿ ಶಕ್ತಿ ವಂದನ್ ಅಧಿನಿಯಂ ಅಂತ ಕರೀತಾರೆ.
ಹೌದಾ, ನಾರಿ ಶಕ್ತಿ ವಂದನ್ ಅಧಿನಿಯಮ. ಯಾಕಂದ್ರೆ ನೀವು ನಾಳೆ ಮಹಿಳಾ ಅಧಿನಿಯಮ ಅಂತ ಐತಿ, ಇಲ್ಲಿ ನಾರಿ ಶಕ್ತಿ ಇದಕ್ಕೆ ಇನ್ನೊಂದು ಏನಂತ ಕರೀತಾರ ಅಂದಾಗ ಗೊತ್ತಿಲ್ಲ ಅನ್ಬಾರ್ದು, ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ, ನೆನ್ಬಿಟ್ಕೋರಿ ಇದನ್ನು. ಇದಾದ್ಮೇಲೆ ಇನ್ನು ಇದ್ರದ್ದು ಏನು ಉದ್ದೇಶ ಏನೈತಿ, ಏಮ್ ಎದ್ರ ಸಂಬಂಧ ನಾರಿ ಮಹಿಳಾ ಅಧಿನಿಯಮ ತಂದಾರ್ರಿ. ಮಹಿಳಾ ಅಧಿನಿಯಮ ತರೋದು ಏನು ಜರೂರತ್ ಐತಿ ಹೇಳ್ರಿ ನೋಡು. ಯಾಕಂದ್ರೆ ಮಹಿಳಾ ಅಧಿನಿಯಮ ಅನ್ನೋದು ನಮ್ಮಲ್ಲಿ ಪ್ರೆಸೆಂಟ್ ಏನಂದ್ರೆ ಲೋಕಸಭೆ ಆಗಲಿ, ವಿಧಾನಸಭೆ ಆಗಲಿ, ರಾಜ್ಯಸಭೆ, ವಿಧಾನ ಪರಿಷತ್, ಗ್ರಾಮ ಪಂಚಾಯತಿ ಯಾವ ಆಗಲಿ ಅದ್ರೊಳಗೆ ಮೀಸಲಾತಿ ಮಹಿಳೆಯರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಾತೀವಿ ಅನ್ನೋದೈತಲ್ಲ, ಅದು ನಮ್ಮಲ್ಲಿ ಹೆಂಗಿತ್ತಂದ್ರೆ ಮಹಿಳೆಯರು ಅದಾರ ಇಲ್ಲತ್ತಲ್ಲ, ಮತ್ತೆ ಹೌದ್ರಿ ಲೋಕಸಭೆ ಒಳಗೆ ಮಹಿಳೆಯರೇ ಇಲ್ಲತ್ತಲ್ಲ, ಮಹಿಳೆಯರು ಅದಾರ ಈಗೂ ಪ್ರೆಸೆಂಟ್. ಬಟ್ ಮೀಸಲಾತಿ ಅದಕ್ಕೆ ಕೊಡತ್ತಾರ ಅಂದ್ರೆ ಅವ್ರಿಗೆ ರಿಸರ್ವ್ಡ್ ಆಯ್ತೇಳಿ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡ್ತಾರ. ಅಲ್ಲಿ ಕಾಂಪಿಟೇಷನ್ ಬೇರೆದವ್ರಿಗೆ ಅವ್ರು ಯಾರು ಇದನ್ನ ಟಿಕೆಟ್ ಕೊಡಕ್ ಬರಂಗಿಲ್ಲ ಅಂತೇಳಿ ಅಧಿನಿಯಮ ತರತಾರ. ಹೌದಾ, ಇದು ಗೊತ್ತಾಯ್ತಲ್ಲ. ಮತ್ತೆ ಇನ್ನೊಂದು ಏನ್ ಕನ್ಫ್ಯೂಸ್ ಆಗಬಾರ್ದಂದ್ರ, ಮಹಿಳಾ ಅಧಿನಿಯಮ ಬರ್ತೈತಲ್ಲ ಇದರದೊಳಗೆ ಏನ್ ಮಹಿಳೆಯರಿಗೆ ಮೀಸಲಾತಿ ಕೊಡತ್ತಾರಲ್ಲ, ಆ ಮಹಿಳಾ ಮೀಸಲಾತಿ ರಾಜ್ಯಸಭೆಗೆ ಅಪ್ಲೈ ಆಗಂಗಿಲ್ಲ ಮತ್ತು ವಿಧಾನ ಪರಿಷತ್ಗೆ ಅಪ್ಲೈ ಆಗಂಗಿಲ್ಲ. ಯಾಕೆ ಅಪ್ಲೈ ಆಗಂಗಿಲ್ಲ ಅಂದ್ರೆ ಇವೆಲ್ಲ ಏನಂತಂದ್ರೆ ಹಿರಿಯರ ಸದನ ಅಂತ ಕರಿತೀವಿ ನಾವು, ಕೇಳಿರ್ತೀರಿ ನಂತರ. ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಇವಾಗ ಹಿರಿಯರ ಸದನ ಅಂತೀವಿ, ಇದ್ರೊಳಗೂ ಮಹಿಳೆಯರು ಇರ್ತಾರ. ಬಟ್ ಇವ್ರಿಗೆ ಮೀಸಲಾತಿ ಅನ್ನೋದಿರಂಗಿಲ್ಲ. ಇವ್ರನ್ನ ಚುನಾವಣೆ ಮಾಡಿನೂ ಕಳಿಸ್ತಾರ, ರಾಷ್ಟ್ರಪತಿ ಅವರು ಸ್ವಲ್ಪ ಜನ ಆಯ್ಕೆ ಮಾಡ್ತಾರ, ಇದರದಿಂದ ಹೋಗಿರ್ತಾರೆ. ಈ ಮೀಸಲಾತಿ ಎಷ್ಟು ಪರ್ಸೆಂಟ್ ಐತಪ್ಪ, ಇದು ಎಲ್ಲೆಲ್ಲಿ ಕೊಡ್ತಾರಂದ್ರ ಇದು 33% ಮೀಸಲಾತಿ ಐತ್ರಿ. 33% ಆರ್ 1/3 ಮೀಸಲಾತಿ ಅಂತ ನೆನಪಿಟ್ಕೋರಿ. 1/3 ಮೀಸಲಾತಿ ಐತಿ ಇದು. ಓಕೆ, ಇದು ಎದುರು ಹೌದಪ್ಪ ಮೀಸಲಾತಿ ಐತಿ, 33% ಅಥವಾ 1/3 ಮೀಸಲಾತಿ ಐತಿ. ಎದ್ರೊಳಗೆ ಐತಿ ಮೀಸಲಾತಿ ಅಂದ್ರ ಲೋಕಸಭೆ, ಓಕೆ, ವಿಧಾನಸಭೆ ಮತ್ತು ಇದು ಮತ್ತೆ ಎಲ್ಲರಿಗೂ ಪ್ರೆಸೆಂಟ್ ಪೇಪರ್ ಓದೋರಿಗೆ ಅಥವಾ ಕರೆಂಟ್ ಅಫೇರ್ಸ್ ಇದ್ದವ್ರಿಗೆ ಗೊತ್ತಿರ್ತದೆ ಲೋಕಸಭೆ ಒಳಗೈತಿ, ವಿಧಾನಸಭೆ ಒಳಗೈತಿ. ನಾಳೆ ಅವ್ರಿಗೆ ಏನು ಕೇಳ್ಬೋದು ಅಂದ್ರೆ ಇನ್ನೊಂದು ಯಾವ್ದಾರ ಆಪ್ಷನ್ ಕೊಟ್ಟು ಕೇಳ್ತಾರೆ, ಇದ್ರೊಳಗೆ ಯಾವ್ದ್ರೊಳಗೆ ಐತೋ ಇಲ್ಲೋ ಅಂತೇಳಿ. ಪಾಂಡಿಚೇರಿ ಕೇಳ್ಬೋದು, ಏನಾರ ಕೇಳ್ಬೋದು. ಬಟ್ ಇದು ಇನ್ನೊಂದು ಯಾವ್ದಕ್ಕೆ ಅಪ್ಲೈ ಮಾಡ್ಯಾರಂದ್ರೆ ದೆಹಲಿ ವಿಧಾನಸಭೆ ಐತಲ್ರಿ, ಅಲ್ಲಿ ರಿಸರ್ವೇಶನ್. ದೆಹಲಿ ವಿಧಾನಸಭಾ ಇವು ಮೂರು ನೆನಪಿಟ್ಕೋರಿ. 33% ಅಥವಾ 1/3 ಮೀಸಲಾತಿ ಎಲ್ಲೆಲ್ಲಿ ಕೊಡ್ತಾರೆ ಅಂದ್ರೆ ದೆಹಲಿ ವಿಧಾನಸಭೆ, ಲೋಕಸಭೆ, ನಮ್ದು ರಾಜ್ಯಗಳದ ವಿಧಾನಸಭೆ ಇರ್ತದಲ್ಲ ಅಲ್ಲೆಲ್ಲ ಮೀಸಲಾತಿ. ಎಷ್ಟು ಪರ್ಸೆಂಟ್? 33% ಮೀಸಲಾತಿ. ಹೌದಾ, ಇದು 33% ಮೀಸಲಾತಿ ಆತ್ರಿ. ಹೌದು, ಈಗೇನ ಯಾವ್ದ 106ನೇ ತಿದ್ದುಪಡಿ ಪ್ರಕಾರ ಜಾರಿಗೆ ಇವತ್ತು 33% ಮೀಸಲಾತಿ ಕೊಡತ್ತಾರ. ಇನ್ನು ಮೀಸಲಾತಿ ಕೊಡತ್ತಾರ ಅಂದ್ರ ಇದನ್ನ ಎಲ್ಲೆಲ್ಲಿ ಕೊಡ್ತಾರ ಅಂತ ಗೊತ್ತಾಗೈತಿ ನಿಮ್ಗೆ. ಕರೆಕ್ಟ್. ಇನ್ನು ನಮ್ಗೆ ಆರ್ಟಿಕಲ್ ಡೈರೆಕ್ಟ್ ಕೇಳ್ತಾರೆ. ಒಮ್ಮೆ ಕಾನ್ಸ್ಟಿಟ್ಯೂಷನ್ ಡೆಪ್ತ್ ಹೋದ್ರೆ ಏನ್ ಕೇಳ್ತಾರ ಅಂದ್ರೆ ಆರ್ಟಿಕಲ್ಸ್ ಕೇಳ್ತಾರ. ಹೌದು, ಯಾವ ಆರ್ಟಿಕಲ್ ಪ್ರಕಾರ ನೀವು ಇದ್ರೊಳಗೆ ಮೀಸಲಾತಿ ಕೊಡ್ತೀರಿ ಅಂದ್ರ ಇದು ನೆನಪಿಟ್ಕೋರಿ. ನಮ್ಮಲ್ಲಿ ಈಗ ಇಲ್ಲೇ ಬರ್ದು ಬಿಡ್ತೀನಿ. ಈ ಲೋಕಸಭೆ ಐತಲ್ರಿ, ಲೋಕಸಭೆ ಒಳಗ 330A ಆರ್ಟಿಕಲ್ ಅಂತ ಬರ್ತದೆ. ಈ ಡೈರೆಕ್ಟ್ ನಾಳೆ ಕ್ವಶನ್ ಕೇಳ್ತಾರೆ. ಹೆಂಗ್ ಕೇಳಿರ್ತಾರಂದ್ರ 330A ಆರ್ಟಿಕಲ್ ಯಾವ್ದಕ್ಕೆ ಸಂಬಂಧಿಸೈತೆ ಕೇಳ್ತಾರೆ ನ್ಯೂಸ್ನಾಗ. ಹೌದು, ನೀವು ಬರೀ ಮಹಿಳಾ ಅಧಿನಿಯಮ ಮ್ಯಾಲಿಂದ ಓದ್ಕೊಂಡು ಹೋದ್ರೆ ನೆನಪು ಬರಂಗಿಲ್ಲಲ್ಲ, ಅದಕ್ಕೆ ಇದನ್ನು ನೆನಪಿಟ್ಕೋರಿ. ಲೋಕಸಭೆ ಬಂದ್ರೆ 330A 330A ಬರ್ತೈತಿ. ವಿಧಾನಸಭೆ ಬಂದಾಗ 332A ಬರ್ತೈತಿ. ನೆನಪಿರ್ತಾವ ಯಾವ್ದ? ಲೋಕಸಭೆ ಒಳಗ 330A, ವಿಧಾನಸಭೆ ಒಳಗ 332A ಅಂತ ಬರ್ತೈತಿ. ಆಮೇಲೆ ಇದ್ರೊಳಗೆ ಯಾವ್ದ ದೆಹಲಿ ವಿಧಾನಸಭೆ ಒಳಗೆ ಬರ್ತೈತಿ 239AA ಅಂತ ಬರ್ತೈತಿ. ಇದು ನೆನಪಿಟ್ಕೋರಿ, 239AA. ಇವು ಮೂರು ಆರ್ಟಿಕಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಡೈರೆಕ್ಟ್ ಹೆಂಗ್ ಬೇಕಾದ್ ಹೋಗಿಬೋದು ಅವ್ರು. ಯಾಕಂದ್ರೆ ಈ ಮಹಿಳಾ ಅಧಿನಿಯಮ ನ್ಯೂಸ್ನಾಗ ಐತತಿ, ಆರ್ಟಿಕಲ್ ಮೇಲೆ ಫೋಕಸ್ ಮಾಡಿ ಡೈರೆಕ್ಟ್ ಕೇಳ್ಬೋದು. ಏನ್ ಬರ್ತೈತಿ? ಮಹಿಳಾ ಅಧಿನಿಯಮ 2023 ಬತ್ತಾ. ಈಗ ನಾವು ಹೇಳ್ಬಿಡ್ತೇನೆ ರಿವಿಷನ್. 106ನೇ ತಿದ್ದುಪಡಿ ಅಥವಾ 128ನೇ ಮಸೂದೆ. ಓಕೆ, ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ. ಎಲ್ಲೆಲ್ಲಿ ಮೀಸಲಾತಿ ಕೊಡ್ಬೇಕಂದ್ರಪ್ಪ 33% ಅಥವಾ 1/3 ಮೀಸಲಾತಿ ಎಲ್ಲೆಲ್ಲಿ ಕೊಡ್ತಾರ ಅಂದ್ರ ದೆಹಲಿ ವಿಧಾನಸಭೆ, ಲೋಕಸಭೆ, ಆಮೇಲೆ ವಿಧಾನಸಭೆಗಳು. ಯಾವ ಆರ್ಟಿಕಲ್ ಪ್ರಕಾರ? ದೆಹಲಿದಾಗ ಬಂದ 239AA, ಲೋಕಸಭೆ ಒಳಗೆ ಬಂದಾಗ 330A, ವಿಧಾನಸಭೆ ಒಳಗೆ ಬಂದಾಗ 332A. ಇವ್ನು ಎಷ್ಟು ನೆನಪಿಟ್ಕೊಂಡ್ರೆ ನೀವು ಯಾರಿಗಾರ ಹೇಳಾಗ ಅಥವಾ ಏನಾರ ಡಿಸ್ಕಷನ್ ಮಾಡಾಗ ಹಂಗ ಆರ್ಟಿಕಲ್ ನೆನಪಿಟ್ಕೊಂಡಿರ್ತೀರಿ. ನೀವು ನ್ಯೂಸ್ನಾಗ ಇದ್ದಿದ್ದು ಆರ್ಟಿಕಲ್ ತೆಲಗಿರ್ತಾವ. ಯಾಕಂದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಎಷ್ಟು ಆರ್ಟಿಕಲ್ ಅದಾವ ಅಂದ್ರೆ 395+ ಆರ್ಟಿಕಲ್ಸ್ ಅದಾವ. ನೀವೆಲ್ಲ 395 ಆರ್ಟಿಕಲ್ಸ್ ನೆನಪಿಟ್ಕೊಳಕಂದ್ರು ಸಾಧ್ಯ ಇರಂಗಿಲ್ಲ ಯಾರಿಗೆ. ಹೌದಾ, ನಾವು ಎಲ್ಲ ಮನುಷ್ಯರದು. ಅದಕ್ಕೆ ಈಗ 395 ಆರ್ಟಿಕಲ್ಸ್ ಎಲ್ಲ ನೆನಪಿಟ್ಕೊಳಕ್ ಆಗಂಗಿಲ್ಲ ಅಂದ್ರೆ ಅವರು ಯಾರು ಎಕ್ಸಾಮಿನರ್ನು ಅವ್ರಿಗೆ ನೆನಪಿರಂಗಿಲ್ಲ. ಅವ್ರೆಲ್ಲ ಬುಕ್ ತೆಗೆದು ಯಾವ್ಯಾವ ಕೇಳ್ತಿರಂಗಿಲ್ಲ. ಅದಕ್ಕೆ ಅವರು ಯಾವ್ದಾರ ಒಂದು ಆರ್ಟಿಕಲ್ ಮೇಲೆ ಫೋಕಸ್ ಮಾಡಿರ್ತಾರೆ ಅಂದ್ರೆ ಅದೇನಾರ ನ್ಯೂಸ್ನಾಗ ಇರ್ತೈತಲ್ಲ ಅದನ್ನ ಕೇಳ್ತಾರೆ. ಇದು ಹೆಂಗಂದ್ರೆ ಈಗ ನಾವು ಕರೆಂಟ್ ಅಫೇರ್ಸ್ ತರ್ತೀವಿ, ಇದನ್ನ ಕಾನ್ಸ್ಟಿಟ್ಯೂಷನ್ದಾಗೂ ಕ್ವಶನ್ ಕೇಳ್ಬೋದು. ಇದು ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಂದ್ರೆ ಬರ್ತೈತೆ. ಅದಕ್ಕೆ ಆರ್ಟಿಕಲ್ಸ್ ಇನ್ನೊಂದು ನೆನಪಿಟ್ಟು 239AA, ಆಮೇಲೆ ಲೋಕಸಭೆ ಒಳಗೆ 330A, ಆಮೇಲೆ ವಿಧಾನಸಭೆ ಒಳಗೆ 332A. ಓಕೆ, ಮೀಸಲಾತಿ ಗೊತ್ತಾಗ್ತದೆ ಮಹಿಳಾ ಅಧಿನಿಯಮ ಒಂದಂದ್ರೆ. ಇನ್ನೊಂದು ಏನ್ ನಮಗೆ ಕನ್ಫ್ಯೂಸ್ ಆಕೈತೆ ಅಂದ್ರೆ, ಹೌದು ಈಗ ಯಾವ್ದ ಲೋಕಸಭೆ ಒಳಗೆ ಕೊಟ್ಟರು, ವಿಧಾನಸಭೆ ಕೊಟ್ಟರು, ದೆಹಲಿ ಒಳಗೆ ಕೊಟ್ಟರು, ನಾಳೆ ಆಪ್ಷನ್ದಾಗ ಕೊಡಾಗ ಏನ್ ಕೊಟ್ಟಿರ್ತಾನ, ಹೌದು ಈ ಮಹಿಳಾ ಅಧಿನಿಯಮ ಅಂಡರ ಗ್ರಾಮ ಪಂಚಾಯತಿ ಒಳಗೂ ಮೀಸಲಾತಿ ಕೊಡ್ತಾರ ಅಂತ ಕೇಳ್ಬೋದ್ರಿ. ಅವಾಗ ಕೇಳ್ಕೊಳ್ಳೆ ಕನ್ಫ್ಯೂಸ್ ಆಗಿ ಹೌದು ಇದ್ರೊಳಗೆ ಇರ್ತೈತೆ ಅಂತ ಹಾಕಿರ ನೀವು ತಪ್ಪಕತಿ. ಅದನ್ನ ಹಾಕ್ಬಾರ್ದು. ಯಾಕಂತ ಹೇಳ್ತೀನಿ, ನಮ್ಮಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಮೀಸಲಾತಿ ಅಂತ ಬರ್ತದೆ ಮಹಿಳೆಯರು. ಗ್ರಾಮ ಪಂಚಾಯತಿ ಏನ್ ಬರ್ತೈತಲ್ಲ, ಗ್ರಾಮ ಪಂಚಾಯತ್ ಇದ್ರೊಳಗೆ ಮೀಸಲಾತಿಗಳು ಕೊಡ್ತಾರೆ. ಇದ್ರೊಳಗೂ ಮಹಿಳೆಯರಿಗೆ ಮೀಸಲಾತಿ ಐತೆ ನೋಡ್ರಿ, ನೆನಪಿಟ್ಕೋರಿ. ಇದ್ರೊಳಗೂ ಎಷ್ಟೈತೆ ಅಂದ್ರೆ 33% ಸೇಮ್. ಓಕೆ,
33% ಸೇಮ್ ಮೀಸಲಾತಿ ಇರೋದು. ಬಟ್ 33% ಐತಲ್ಲ, ಇದು ಯಾವ್ದ್ರಪ್ಪ? ಹೌದು, ಇದ್ರೊಳಗೆ ಈಗ ತಂದಾರೋ ಇವ್ರಿಗೆ ಇದು ಮೊದ್ಲ ಕೊಟ್ಟಿದ್ರಣ ಅಂತಂದ್ರ ಇದು ಯಾವ ಅಮೆಂಡ್ಮೆಂಟ್ ಪ್ರಕಾರ ಬರ್ತೈತೆ ಅಂದ್ರೆ 73ನೇ ಅಮೆಂಡ್ಮೆಂಟ್ ಎಲ್ಲರಿಗೂ ನೆನಪಿರ್ತೈತೆ. ಅಮೆಂಡ್ಮೆಂಟ್ ತಿದ್ದುಪಡಿ ಅಂತ ಬರೀನು. ಓಕೆ, 73ನೇ ತಿದ್ದುಪಡಿ ನೆನಪೈತಿ. ಎಷ್ಟ್ರಾಗ ಬರ್ತೈತಿ? 1992, 1992ರಾಗ ಗ್ರಾಮ ಪಂಚಾಯತಿ ಸಂಬಂಧ ಪಂಚಾಯತಿಗೆ ಒಟ್ಟು ಪಂಚಾಯತ್ ಬಂದ್ರೆ 73ನೇದ. 74ನೇದು ಎದಕ್ಕೆ ಸಂಬಂಧಿಸಿ ಐತೆ ಅಂದ್ರೆ ಇದು ಮುನ್ಸಿಪಾಲ್ಟಿಗೆ ಸಂಬಂಧಿಸಿ ಐತೆ. ಕರೆಕ್ಟಾ? 1992ರಾಗ ಬರ್ತೈತಿ. 33% ರಿಸರ್ವೇಶನ್ ಐತಿ ಎಲ್ಲಿ? ಗ್ರಾಮ ಪಂಚಾಯತಿ ಒಳಗೆ. ಹೌದಾ? ಮಹಿಳೆಯರಿಗೆ ಇದು ಆದ್ಯತೆ ಇರೋದು. ಮತ್ತೆ ಆಮೇಲೆ ಒಂದೊಂದು ಕೇಳ್ಬೋದು, ಬೇರೆ ಯಾವ್ದಾರ ಸ್ಟೇಟ್ನಾಗ ಎಕ್ಸಿಡ್ ಆಗೈತತ್ತ 50% ಮೀರಿದ್ದು ಮೀಸಲಾತಿ ಐತಿ ಗ್ರಾಮ ಪಂಚಾಯತಿ ಒಳಗೆ ಮಹಿಳೆಯರಿಗೆ. 50% ಅಂದ್ರೆ ಅವರಲ್ಲಿ 100 ಪೋಸ್ಟ್ ಅದಾವ, ಅಂದ್ರೆ 100 ಮಂದಿ ನಿಂದಿರ್ತಾರ ತಿಳ್ಕೊರಿ ಎಲೆಕ್ಷನ್ಗೆ. ಅದ್ರ ಕಂಪಲ್ಸರಿ 50 ಜನ ಇರ್ಬೇಕು. ಇದು ಎಲ್ಲೆಲ್ಲಿ ಐತಂದ್ರ ಮಧ್ಯಪ್ರದೇಶ, ಬಿಹಾರ ಈ ಕಡೆ ಐತಿ ಎಟ್ಸೆಟ್ರಾ. ಮಧ್ಯಪ್ರದೇಶ, ಬಿಹಾರ ಈ ರಾಜ್ಯದೊಳಗ ಐತಿ. ಇನ್ನ ಬೇರೆ ಬೇರೆ ರಾಜ್ಯಗಳದಾವ, ಅದ್ರೊಳಗೂ ಐತಿ. ಬಟ್ 50% ನಮಗೇನ್ ಇದನ್ನ ಬರಂಗಿಲ್ಲ. ನಮ್ಮ ಕರ್ನಾಟಕದಾಗ ಇರೋದು 33% ಮೀಸಲಾತಿ ಐತಿ. ಯಾಕೆ ಇದನ್ನು ಹೇಳಿದಂದ್ರೆ ನೀವು ಮತ್ತೆ ಇದ್ರ ಜೋಡ ಇದನ್ನ ಕನ್ಫ್ಯೂಸ್ ಆಗಬಾರ್ದು. ಅದ್ರ ಸಲ್ಮಾನ್ ಇದು ಬರ್ತದ ಮಹಿಳಾ ಅಧಿನಿಯಮ ಬಂದ್ರೆ ಇವು 3 ನೆನಪಿಟ್ಕೋರಿ. ಓಕೆ, ಗೊತ್ತಾಯ್ತಲ್ಲ ಮಹಿಳಾ ಅಧಿನಿಯಮದ ಏನೇನು ಹೇಳಿದ್ನಂತ ಪೂರ್ತಿ ಎಲ್ಲ ನೆನಪಿಟ್ಕೊಂಡ್ರಿ. ಈಗ ನೆಕ್ಸ್ಟ್ ಏನ್ ಹೋಗೋಣ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ಹೌದು ಹೌದು, ಮಹಿಳಾ ಅಧಿನಿಯಮದ ಇನ್ನೊಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೋರಿ ಇದ್ರೊಳಗ. ಹೌದು, ಮಹಿಳಾ ಅಧಿನಿಯಮ ಏನ್ ಬರತ್ತಲ್ರಿ, ಯಾವಾಗಿಂದ 2023 ಅಮೆಂಡ್ಮೆಂಟ್ ಮಾಡಿ 106ನೇ ಅಮೆಂಡ್ಮೆಂಟ್ ಮಾಡಿ ತಂದಾಗ ಏನ್ ಅಂದಿದ್ರೆ ಅಂದ್ರೆ 2029ರಿಂದ ಜಾರಿ ಬರ್ತೈತೆ ಅಂದಿದ್ರೆ. 2029ರಿಂದ ಜಾರಿಗೆ ಬರ್ತೈತೆ ಅಂತ ಹಾಕಿದ್ರು. ಬಟ್ 2029ರಿಂದ ಜಾರಿಗೆ ಬರೋದಿತ್ತು. ಈಗ ರೀಸೆಂಟ್ ಆಗಿ ಏನು 131ನೇ ಮಸೂದೆ ಒಳಗೆ ಡಿಸ್ಕಷನ್ ಮಾಡತ್ತಾರಲ್ಲ, ಅದ್ರೊಳಗೆ ಈಗ ಜಾರಿಗೆ ತರಬೇಕಂತ ಅದನ್ನ ಮಾಡತ್ತಾರ. ಇದು 2029 ಜಾರಿಗೆ ಬರ್ಬೇಕಂತ ಮೊದಲ ಅಮೆಂಡ್ಮೆಂಟ್ ಆದಾಗ ಇತ್ತು. ಮತ್ತೆ ಇದನ್ನು ಕೇಳ್ಬೋದು, ಎಷ್ಟು ವರ್ಷದ ತನ ಜಾರಿಗೆ ಬರುದಿತ್ತು ಅಂದ್ರೆ 15 ವರ್ಷ ತನ. ಸ್ಟಾರ್ಟಿಂಗ್ ಎಲ್ಲರ ಮಹಿಳಾ ಅಧಿನಿಯಮ ಬಂತ ಅಂತ ಹೇಳಿ 15 ವರ್ಷ ತನ ಜಾರಿಗೆ ತರೋರು ಇದ್ರು. ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಏನ್ ಹೇಳ್ಬೇಕು ಅನ್ನೋದಂದ್ರೆ, ಈಗ ರೀಸೆಂಟ್ ಆಗಿ ಕರೆಂಟ್ ನ್ಯೂಸ್ನಾಗ ಐತಿ. ಈ ಸೆಕೆಂಡ್ ಪೇಜ್ ಸೆನ್ಸಸ್ ಅನ್ನು ನಡೆದಕ್ಕೆ ನೆನಪೈತಲ್ರಿ. ಸೆನ್ಸಸ್ ಜನಗಣತಿ ಅಂತ ಕರಿತೀವಿ ನಾವು. ಓಕೆ, ಜನಗಣತಿ 2026 ಜನಗಣತಿ. ಈಗ ಜನಗಣತಿದು ಎಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ. ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಿರ್ತಾರಂದ್ರೆ, ಮೊದಲು ಜನಗಣತಿ ಅಂದ್ರೆ ಏನಂದ್ರ, ಈಗ ನಮ್ಮ ದೇಶದಾಗ ಯಾವ ಯೋಜನೆಗಳು ತರ್ತೀವಿ. ಈಗ ನಮ್ಮಲ್ಲಿ ಏನಂದ್ರೆ ಕರ್ನಾಟಕದಾಗ ಗ್ಯಾರಂಟಿಗಳ ತಂದ್ರ, ಈ ಗ್ಯಾರಂಟಿ ತಂದಾರಲ್ಲ, ಈ ಗ್ಯಾರಂಟಿ ಅದು ಎಲ್ಲ ಗೌರ್ಮೆಂಟ್ದವ್ರು ತರ್ತಿರ್ತಾರಲ್ಲ, ತರಬೇಕಾದ್ರೆ ಅವ್ರಿಗೆ ಎಷ್ಟು ಜನ ಅದಾರ ಅಂತ ಗೊತ್ತಿರಲ್ಲ, ಡೈರೆಕ್ಟ್ ತರಂಗಿಲ್ಲ. ಹೌದಲ್ಲ? ಅದ್ರ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ರಿ ಮೊದ್ಲಿಂದ. ಈಗ ಪ್ರೆಸೆಂಟ್ ಅಂದ್ರೂ ಜನಗಣತಿ ಎಷ್ಟು ಐತಿ, ಎಷ್ಟು ಜನಸಂಖ್ಯೆ ಐತಿ ಅಂತ ಗೊತ್ತಾದ್ಮೇಲೆ ನಾವು ಕರೆಕ್ಟಾಗಿ ಯಾರಿಗೆ ಏನು ಸೌಲಭ್ಯಗಳನ್ನ ಕೊಡಬೇಕು, ಯಾರಿಗೆ ಎಷ್ಟು ಏನು ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಗೊತ್ತಾಗದು. ಅದ್ರ ಸಂಬಂಧ ಜನಗಣತಿ ಮಾಡ್ತಾರೆ. ಜನಗಣತಿ ಇನ್ನೊಂದೇನು ಹಿನ್ನೆಲೆ ಹೇಳ್ತೀನಿ. ಮೊದಲು ಜನಗಣತಿ ನಮ್ಮ ಇಂಡಿಯಾದಾಗ ಮಾಡ್ತಾರಂದ್ರ, ನಮ್ದು ಈಗ ಇಂಡಿಯಾ ಪ್ರೆಸೆಂಟ್ ಏನೈತಂದ್ರ ಜಗತ್ನಾಗ 2ನೇ ಸ್ಥಾನದಾಗ ಜನಸಂಖ್ಯೆ ಒಳಗೆ. ಬಟ್ ಎಲ್ಲರೂ ಅನ್ಬೋದು, ನಮ್ದು ಚೀನಾನ್ ಕ್ರಾಸ್ ಆಗೈತ್ರಿ ಅಂತ. ಬಟ್ ಚೀನಾನ್ ಕ್ರಾಸ್ ಆಗೈತೆ ಅಂತ ಇದ ಬಟ್ ಏನ ಮೌಖಿಕ ಡಾಟಾ ಅಂತ ಕರಿತೀವಲ್ಲ, ಹಂಗ ಹೇಳಿದ್ದು. ಬಟ್ ಅಫಿಷಿಯಲ್ ಆಗಿ ಡಾಟಾ ಇಲ್ಲ. ಯಾಕಂದ್ರೆ ನಾವು 2011ರಾಗ ಜನಗಣತಿ ಮಾಡಿದ್ಮೇಲೆ 21ರಾಗ ಮಾಡ್ಬೇಕಿತ್ರಿ. 21ರಾಗ ಜನಗಣತಿ ಆಗ್ಲಿಲ್ಲ. 21ರಾಗ ಯಾಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತೈತೆ, 19ರಾಗ ಏನು ಕೋವಿಡ್ ಬಂದಿತ್ತಲ್ಲ, ಅದರದಿಂದ ನಾವು ಗೌರ್ಮೆಂಟ್ ಹಂಗ ಮುಂದೆ ಡಿಲೇ ಮಾಡ್ಕೊಂಡು ಬಂದಿತ್ತು. ಬಟ್ ಪ್ರೆಸೆಂಟ್ 2026ರಾಗ ಜನಗಣತಿ ನಡ್ಸತ್ತಾರ. ಈಗ 2026 ಜನಗಣತಿ ಬಂದಾಗ ಮೊದಲು ಜನಗಣತಿದ ಬಗ್ಗೆ ಹೇಳ್ತೀನಿ ನೋಡ್ರಿ. ಸೆನ್ಸಸ್ ಅಂತ ಕರಿತೀವಿ ಇದಕ್ಕೆ. ಕರೆಕ್ಟಾ? ಜನಗಣತಿ ಅಥವಾ ಸೆನ್ಸಸ್ ಅಂತ ಕರಿತೀವಿ. ಓಕೆ, ಮೊದಲು ಇಂಡಿಯಾದಾಗ ಜನಗಣತಿ ಯಾವಾಗ ಮಾಡಿದ್ರಪ್ಪ ಅಂತಂದ್ರ 1872ರಾಗ ತರ್ತಾರೆ ಇದನ್ನ. 1872ರಾಗ ಅವಾಗ ಲಾರ್ಡ್ ಮೇಯೋ ಅಂತ ಇರ್ತಾರೆ. ಓಕೆ, ಲಾರ್ಡ್ ಮೇಯೋ ಇವ್ರದ್ದು ಹೆಸರು ನೆನಪಿಟ್ಕೋರಿ, ಕೇಳ್ಯಾರ ಭಾಳ ಸರಿ. ಲಾರ್ಡ್ ಮೇಯೋ ಇವರ ಮೊದಲು 1872ರಾಗ ಜನಗಣತಿ ಮಾಡ್ತಾರೆ. ಇವ್ರು ಅವಾಗ ಜನಗಣತಿ ಮಾಡಿದಾಗ ಮೊದಲು ಡಾಟಾ ನೋಡ್ತಾರೆ ಅಷ್ಟ, ಎಷ್ಟು ಜನ ಅದಾರ ನಮ್ಮಲ್ಲಿ. ಇವ್ರು ಲಾರ್ಡ್ ಮೇಯೋ ಅಂದ್ರೆ ಬ್ರಿಟಿಷರ್ಸ್ ರೀ, ನೆನಪಿಟ್ಕೋರು. ಅವ್ರೆಲ್ಲರದು ಹೆಸರು ಬರೀ ಲಾರ್ಡ್ ಅಂತ ಇಟ್ಕೊಂಡಿರ್ತಾರೆ. ಅವ್ರು ತಮ್ಮ ಗದಿಯವ್ರ ತಿಳ್ಕೊಂಡು. ಈಗ ಲಾರ್ಡ್ ಮೇಯೋ 1872ರಾಗ ಮಾಡ್ತಾರೆ. ಅದು ಮಾಡಿದ್ಮೇಲೆ ಲಾರ್ಡ್ ಮೇಯೋ ಮಾಡಿರ್ತಾರಲ್ರಿ, ಅದು ಮುಂದೆ ಅವ್ರು ಕಂಟಿನ್ಯೂ ಹಿಂಗೆ ಇಷ್ಟು ವರ್ಷಕ್ಕೊಮ್ಮೆ ಮಾಡ್ಬೇಕತ್ತಿರಂಗಿಲ್ಲ. ಅವ್ರು ಮತ್ತೆ ಮುಂದೆ ಹೌದು ಸೆನ್ಸಸ್ ಜಾಸ್ತಿ ಆಗೈತೆ ಅನಿಸ್ತೈತಿ, ಯಾವಾಗ ಮಾಡ್ಬೇಕತ್ತಿರ್ತದೆ. ಅದನ್ನ ನಮ್ಮಲ್ಲಿ ಅಫಿಷಿಯಲ್ ಆಗಿ ಏನು ಮಾಡ್ತಾರಂದ್ರೆ 1881 ಬರ್ತೈತಲ್ರಿ, 1881. ಈ 1881 ಮೇಲೂ ಕ್ವಶನ್ ಕೇಳ್ಯಾರ, ನೆನಪಿಟ್ಕೋರಿ. ಇದು ಲಾರ್ಡ್ ರಿಪ್ಪನ್ ಇರ್ತಾರೆ ಈ ಟೈಮ್ನಾಗ. ಲಾರ್ಡ್ ರಿಪ್ಪನ್ ಅಂತ ಕರಿತೀವ್ರಿ, ಲಾರ್ಡ್ ರಿಪ್ಪನ್. ಓಕೆ, ಈ ಲಾರ್ಡ್ ರಿಪ್ಪನ್ 1881ರಾಗ ಏನು ಹೊಸ ಕರ್ತಾರಂದ್ರೆ, 1881ರಿಂದ ಏನಾಗಿರ್ತದೆ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತಿರ್ತಾರೆ. ಪ್ರತಿ 10 ವರ್ಷಕ್ಕೊಮ್ಮೆ
1881, 1891 ಹಿಂಗೆ ಹಾಕೋದು ಬರ್ತಾವೆ. ಅದು ಹಾಗೆ 10 ವರ್ಷಕ್ಕೊಮ್ಮೆ ಹಾಕಿರ್ತೈತಲ್ಲ. ರೀಸೆಂಟಾಗಿ ಯಾವ್ದಾಗಿತ್ತಪ್ಪ ನಮ್ದು 10 ವರ್ಷದ ಅಂದ್ರೆ 2011. ಓಕೆ, 2011ನೇ ಜನಗಣತಿ ಆಗಿತ್ತು. ಇಷ್ಟು ದಿನ ಈಗೇನು ನಮ್ಮ ಕಡೆ ಡಾಟಾ ಅದಾವ್ರಿ, ಗೌರ್ಮೆಂಟ್ ಇಷ್ಟು ದಿನ ಆಡಳಿತ ಮಾಡತೈತಿ, ಏನೋ ಜಾರಿಗೆ ತರತೈತಲ್ಲ, ಈ ಒಂದೇ ಡಾಟಾ ಮೇಲೆ ತರತೈತೆ. 2011ನೇ ಜನಗಣತಿ ಏನಾಗಿತ್ತು ಅದೇ ಡಾಟಾ ಮೇಲೆ ಈಗ ನಮ್ಮಲ್ಲಿ ಪ್ರೆಸೆಂಟ್ ಏನೇನು ಅವೈಲೇಬಲ್ ಐತಿಲ್ಲ, ಎಷ್ಟು ಲಿಟ್ರಸಿ ಐತಿ, ಎಷ್ಟು ಇದನ್ನ ಜನಸಂಖ್ಯೆ ಐತಿ ಎಲ್ಲ ಇರೋದಂದ್ರೆ 2011ನೇ ಜನಗಣತಿ ರೀ. 2011ನೇ ಜನಗಣತಿ ಇದು ಹೇಳ್ಬಿಡ್ತಾನೆ. ಯಾಕಂದ್ರೆ ಲಾಸ್ಟ್ ಈಗ ನಮ್ದು 26ರದ ಅಫಿಷಿಯಲ್ ಡಾಟಾ ಬರುತ್ತಾನೆ. ನಾವು ಏನು ಮಾಡ್ಬೇಕಂದ್ರೆ 2011ನೇ ಜನಗಣತಿ ಪೂರ್ತಿ ನೆನಪಿರ್ಬೇಕು. 2011ನೇ ಜನಗಣತಿ ಬಂದಾಗ ಇದು ನೆನಪಿಟ್ಕೋರಿ. 2011ನೇ ಜನಗಣತಿ ಒಳಗೆ ನಮ್ಗೆ ಥೀಮ್ ಏನಿತ್ತಪ್ಪ, ಅವರ್ ಸೆನ್ಸಸ್ ಅವರ್ ಫ್ಯೂಚರ್. ಇದು ನೆನಪಿಟ್ಕೋರಿ, ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂದ್ರ ನಮ್ಮ ಜನಗಣತಿ ನಮ್ಮ ಭವಿಷ್ಯಾತ್ 2011ರಾಗಿತ್ತು. ಇದ್ರದ್ದು ಭಾಳ ಸರಿ ಏನು ಕೇಳ್ಯಾರಂದ್ರ, ಹೌದು ಜನಗಣತಿ ಇದ್ರದ ಕಮಿಷನರ್ ಯಾರಿದ್ರು, ಜನಗಣತಿ ಅಂದ್ರೆ ಯಾವ ಮಿನಿಸ್ಟರ್ ಅಂಡರ್ ಬರ್ತದಂತೂ ಕೇಳ್ಬೋದು. ಹೇಳಿಲ್ಲ ಯಾವಾಗ ಹೆಂಗೆ ಕ್ವಶನ್ ಕೇಳ್ತಾರತ್ತ, ಹೆಂಗ್ ಬೇಕಾದ್ ಕೇಳ್ಬೋದು. ಅದಕ್ಕೆ ಜನಗಣತಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ಹೋಮ್ ಅಫೇರ್ಸ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್, ಅಮಿತ್ ಶಾ ಅದಾರಲ್ಲ ಅವ್ರ ಅಂಡರ್ ಬರ್ತದೆ ಜನಗಣತಿ. ಅದನ್ನ ಯಾರು ಮಾಡ್ತಾರ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಇರ್ತಾರ್ರಿ. ಆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾರು ಕಮಿಷನರ್ ಇರ್ತಾರಲ್ಲ ಅವರು ಜನಗಣತಿ ಕಮಿಷನರ್ ಅಂತ ಕರಿತೀವಿ. ಇದ್ರ ಮೇಲೆ ಕೇಳ್ಯಾರ ಒಮ್ಮೆ 2011ರ ಜನಗಣತಿ ಕಮಿಷನರ್ ಯಾರತ್ ಕೇಳ್ರ, ಡಾಕ್ಟರ್ ಸಿ ಚಂದ್ರಮೌಳಿ ಅಂತ ಬರ್ತಾರೆ. ಚಂದ್ರಮೌಳಿ ನೆನಪಿಟ್ಕೊಂಡು ಡಾಕ್ಟರ್ ಸಿ ಚಂದ್ರಮೌಳಿ ಅಂತ 2011ನೇ ಜನಗಣತಿ. ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂತ ಇರ್ತದೆ. ಇದು ನಮ್ದು ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಇಷ್ಟು ತಿಳ್ಕೊಂಡ್ಬಿಡ್ರಿ. ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಯಾಕಂದ್ರೆ ಇದು ಹಳಿದಾತ್ರಿ. ಈಗ ಏನಂದ್ರೆ 2026ಕ್ಕೆ ಬಂದೈತಿ. 2026ಕ್ಕೆ ಬಂದಾಗ ಈಗ ಹೊಸ ಜನಗಣತಿ ಸ್ಟಾರ್ಟ್ ಆಗೈತೆ ಅಂದ್ರೆ ಹೊಸ ಡಾಟಾ. ಇದ್ರದ್ದು ಏನೇನು ವಿಶೇಷತೆ ಐತಿ ಮೊದಲು ನೆನಪಿಟ್ಕೋರಿ. ಇದ್ರದ್ದು ವಿಶೇಷತೆ ಬಂದಾಗ 2026ರ ಜನಗಣತಿ ಏನ್ ಮಾಡತ್ತಾರಲ್ಲ ಪ್ರೆಸೆಂಟ್ ಫಸ್ಟ್ ಡಿಜಿಟಲ್ ಅತ್ತಾರ, ಅಂದ್ರ ಡಿಜಿಟಲ್ ಜನಗಣತಿ ಅಂತ ಕರೀತಾರೆ. ಇದಕ್ಕೆ ಡಿಜಿಟಲ್ ಜನಗಣತಿ ನೆನಪಿಟ್ಕೋರಿ. ಏನ್ ಇದುವರೆಗೂ ಇಂಡಿಯಾದಾಗ ಜನಗಣತಿ, ಭಾರತದಾಗ ಏನೇನು ಜನಗಣತಿ ಆಗಿಲ್ಲ, ಒಂದೂ ಆಗಿಲ್ಲ ಡಿಜಿಟಲ್ ಆಗಿ. ಪ್ರೆಸೆಂಟ್ ಫಸ್ಟ್ ಡಿಜಿಟಲ್ ಜನಗಣತಿ ಅಂತ ಕರಿತಾವ. ಇನ್ನೊಂದು ಏನ್ ಕೇಳ್ತಾರಂದ್ರ, ಇದು ಎಷ್ಟನೇ ಜನಗಣತಿ ಅಂತ ಕೇಳ್ಬೋದು. ನಮ್ದು ಇದು 2011 ಇದನ್ನ ಕೇಳ್ಯಾರ. ಒಂದು ಜನಗಣತಿ ಸ್ಟಾರ್ಟ್ ಆದಾನ ಹಿಡಿದ ಎಷ್ಟನೇದಿತ್ತು ಅಂದ್ರೆ ಇದು 15ನೇದಿತ್ತು ರೀ. ಜನಗಣತಿ ಸ್ಟಾರ್ಟ್ ಆದಿಂದ 15 ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟನೇದತ್ ಕೇಳ್ರೆ 7ನೇದತ್ ಹೇಳ್ತಿದ್ವಿ ನಾವು. ಓಕೆ, 7ನೇದತ್ ಹೇಳ್ತಿದ್ವಿ. ಹೌದು, ಇದಾದ ಅಪ್ಡೇಟೆಡ್. ನಾಳೆ ಜನಗಣತಿ 2026ನೇದು ಎಷ್ಟನೇದಂದ್ರ ಇದು ಅಂದ್ರೆ 16ನೇ ಜನಗಣತಿ. ಓಕೆ, 16ನೇ ಜನಗಣತಿ. ಸ್ವಾತಂತ್ರ್ಯ ನಂತರದ ಎಷ್ಟನೇದತ್ ಕೇಳ್ರ 8ನೇ ಜನಗಣತಿ ಆಗ್ತದೆ. ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿ. ಓಕೆ, ಇದಾತ್ರಿ ಫಸ್ಟ್ ಡಿಜಿಟಲ್ ಜನಗಣತಿ ಆಯ್ತು. ಇದ್ರೊಳಗೆ ಇನ್ನೊಂದು ಏನ್ ಮಾಡತ್ತಾರ ಅಂದ್ರ ಜಾತಿ ಜನಗಣತಿನೂ ಇನ್ಕ್ಲೂಡ್ ಮಾಡ್ಯಾರ. ನೆನಪಿಟ್ಕೋರಿ, ಇದನ್ನು ಜಾತಿ ಜನಗಣತಿನೂ ಇದ್ರೊಳಗೆ ಆ್ಯಡ್ ಮಾಡ್ಯಾರ. ಜಾತಿ ಬಗ್ಗೆನೂ ಡಾಟಾ ಕಲೆಕ್ಟ್ ಮಾಡತ್ತಾರ. ಜಾತಿ ಜನಗಣತಿ ಅದ್ರ ಡಾಟಾನು ಇದ್ರೊಳಗೆ ಕಲೆಕ್ಟ್ ಮಾಡತ್ತಾರ. ಹೌದು, ಈ ಜಾತಿ ಜನಗಣತಿ ಬಂದಾಗ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಇಂಡಿಯಾದಾಗ ಫಸ್ಟ್ ಯಾವಾಗ ಮಾಡಿದ್ರಪ್ಪ ಜಾತಿ ಜನಗಣತಿ? ಫಸ್ಟ್ ಇಂಡಿಯಾದಾಗ ಮಾಡಿದ್ದು ಯಾವಾಗ ಅಂದ್ರೆ ಇದ್ರದ್ದು ಕೇಳಿರ್ತಾರ ಕ್ವಶನ್, ನೆನಪಿಟ್ಕೋರಿ. 1931ನೇ ಇಸ್ವಿಯಾಗ ಫಸ್ಟ್ ಟೈಮ್ ಭಾರತದಲ್ಲಿ ಮೊದಲ ಜಾತಿ ಜನಗಣತಿ. ಭಾರತದಲ್ಲಿ ಮೊದಲ ಜಾತಿ ಜನಗಣತಿ ಅಂತ ಕರೀತಾರೆ. ಜಾತಿ ಜನಗಣತಿ. ಓಕೆ, 1931ರಾಗ ಭಾರತದಾಗ ಮೊದಲ ಜಾತಿ ಜನಗಣತಿ ಆಗಿತ್ತು. ಬಟ್ ಈಗ 2026ರಾಗ ಈಗ ಪ್ರೆಸೆಂಟ್ 2ನೇ ಪೇಜ್ ನಡೆದೈತ್ರಿ. ಈ ಕರೆಂಟ್ ನ್ಯೂಸ್ನಾಗೂ ಐತಿ. ಡಿಜಿಟಲ್ ಜನಗಣತಿ ಅಂತ ಕರಿತೀವಿ. 16ನೇ ಜನಗಣತಿ ಅಥವಾ 8ನೇ ಜನಗಣತಿ. ಇದು ಸ್ವಾತಂತ್ರ್ಯ ನಂತರ ಇದೆ ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್. ಇದು ಹಂಗೆ ಸಿರೀಸ್ ಆಗಿ ಕನ್ಸಿಡರ್ ಮಾಡಿದಾಗ 16ನೇದಾಗ ಬರ್ತದೆ ಜಾತಿ ಜನಗಣತಿ. ಇನ್ನೇನಪ್ಪ ಇದ್ರದ ಮಾಸ್ಕೆಟ್ ಅಂತ ಮಾಡ್ತಾರ್ರಿ. ಮಾಸ್ಕೆಟ್ ಅಂದ್ರೆ ಲೋಗೋಗಳು ಇರ್ತಾವ. ಅದಕ್ಕೆ ಏನೇನು ಮಾಡ್ಯಾರಂದ್ರ ಪ್ರಗತಿ ಮತ್ತು ವಿಕಾಸ್, ಇದನ್ನು ಕೇಳ್ಬೋದು ನಾಳೆ. ಈ ಪ್ರಗತಿ ಮತ್ತು ವಿಕಾಸ್ ಅನ್ನೋದ ಯಾವ್ದ್ರದ್ದು ಮಾಸ್ಕ್ಯಾಟಪ್ಪ ಅಂತ ಕೇಳ್ಬೋದು, ಅಥವಾ ಯಾವ್ದ್ರದ್ದು ದೇಹ. ಪ್ರಗತಿ ಮತ್ತು ವಿಕಾಸ್ ನೆನಪಿಟ್ಟು, ಪ್ರಗತಿ ವಿಕಾಸ ಇದ್ರೊಳಗೆ. ಹೌದು, ಪ್ರಗತಿ ಏನ್ ರೆಪ್ರೆಸೆಂಟ್ ಮಾಡ್ತೈತೆ ಅಂತ ಕೇಳ್ರ. ಅಂತ ತಿಳ್ಕೊರಿ. ಪ್ರಗತಿ ಅನ್ನೋದ ಹೆಣ್ಣು, ಫಿಮೇಲ್ ರೆಪ್ರೆಸೆಂಟೇಷನ್. ಆಮೇಲೆ ವಿಕಾಸ್ ಅನ್ನೋದು ಮೇಲ್ ರೆಪ್ರೆಸೆಂಟೇಷನ್.
ಇದು ಜನಗಣತಿ ಒಳಗೆ ಏನ ಪ್ರಗತಿ ಮತ್ತು ವಿಕಾಸದ ಪ್ರೆಸೆಂಟ್ ಡಿಜಿಟಲ್ ಜನಗಣತಿ 2026 ಮಾಡತ್ತಾರ. 16ನೇ ಜನಗಣತಿ ಆಕೈತಿ, 8ನೇ ಜನಗಣತಿ ಆಫ್ಟರ್ ಇಂಡಿಪೆಂಡೆನ್ಸ್. ಆಮೇಲೆ ಇದ್ರೊಳಗೆ ಜಾತಿ ಜನಗಣತಿ ಇನ್ಕ್ಲೂಡ್ ಮಾಡತ್ತಾರ. ಜಾತಿ ಜನಗಣತಿ ಭಾರತದಾಗ ಫಸ್ಟ್ ಯಾವಾಗ ಮಾಡಿದ್ರೆ 1931 ಮಾಡ್ಯಾರ. ಭಾರತದಾಗ ಮೊದಲ ಜನಗಣತಿ ಅಂತ ಕರಿತೀವಿ. ಮತ್ತು ಇದ್ರದ್ದು ಮಾಸ್ಕೆಟ್ ಏನೈತಂದ್ರೆ ಪ್ರಗತಿ ಮತ್ತು ವಿಕಾಸ. ಹೌದು, ಪ್ರಗತಿ ಅಂದ್ರೆ ನೆನಪಿರ್ತೈತಿ, ಹುಡುಗಿಯರ ಹೆಸರದ ಫಿಮೇಲ್, ಆಮೇಲೆ ವಿಕಾಸ ಅಂದ್ರೆ ಮೇಲ್. ಇದು ರೆಪ್ರೆಸೆಂಟ್ ಮಾಡೋರು. ಹೌದು, ಈಗ ಇನ್ನೊಂದು ಏನಂದ್ರೆ ನಾ ಹೇಳಿ, ಯಾರು ಜನಗಣತಿ ಮಾಡ್ತಾರ ಅಂತ ಕೇಳ್ರಿ, ಅದನ್ನ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತೈತೆ. ಮತ್ತೆ ಯಾರು ಮಾಡ್ತಾರಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಇರ್ತಾರಲ್ಲ, ಅವ್ರ ಮಾಡ್ತಾರೆ. ಕರೆಕ್ಟಾ? ಆಮೇಲೆ ಇನ್ನೊಂದು ಏನಂದ್ರೆ ಇದ್ರದ್ದು ಯಾವ್ದ್ರದ 2026 ಜನಗಣತಿ ಕಮಿಷನರ್ ಅಂದ್ರೆ ಮೃತ್ಯುಂಜಯ್ ನಾರಾಯಣ್ ಅಂತ ಕರೀತಾರೆ. ಇವ್ರದ್ದು ಹೆಸರು ನೆನಪಿಟ್ಕೊಂಡ್ಬಿಡ್ರಿ, ಮೃತ್ಯುಂಜಯ್ ನಾರಾಯಣ್. ಈ ಮೃತ್ಯುಂಜಯ್ ನಾರಾಯಣ್ ಏನದಾರಲ್ರಿ, ಇವರ ಈ ಪ್ರೆಸೆಂಟ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅದ್ರ ಸಂಬಂಧ ಅವರ ಇದರದ ಜನಗಣತಿ ಕಮಿಷನರ್ ಅಂತೂ ಕರಿಬಹುದು. ನೆನಪಿಟ್ಕೋತೀರಿ? ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನಂದ್ರೆ ಇನ್ನೊಂದೆರಡು ರೀಸೆಂಟ್ ಆಗಿ ನ್ಯೂಸ್ನಾಗ ಅದಾವ. ಇವ್ನು ಕ್ವಶನ್ ಕೇಳ್ಬೋದು ಅಥವಾ ಈಗಂದ್ರೂ ಕರೆಂಟ್ ನ್ಯೂಸ್ನಾಗ ಐತಿ. ಈಗ ರೀಸೆಂಟ್ ಆಗಿ ಏನಂದ್ರೆ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನ ಮಂತ್ರಿ ಅದಾರಲ್ಲ PM, ಈಗ ರೀಸೆಂಟ್ ಆಗಿ ಕರ್ನಾಟಕಕ್ಕೆ ಬಂದಿದ್ರು. ಇದ್ರ ಮೇಲೆ ಹೆಂಗ್ ಕ್ವಶನ್ ಕೇಳ್ತಾರಂದ್ರ ಅವ್ರು ಎಲ್ಲಿ ಬಂದಿದ್ರಪ್ಪ, ಎಲ್ಲಿ ಬಂದಿದ್ರು ಇವೇನು ಕಾಮನ್ ಏನು ಡೈರೆಕ್ಟ್ ಕ್ವಶನ್ ಇರ್ತಾವ, ಇವನೇನು ಆಲ್ಮೋಸ್ಟ್ ಕೇಳಂಗಿಲ್ಲ. ಎಲ್ಲಿ ಬಂದಿದ್ರೆ ರೀಸೆಂಟ್ ಆಗಿ ಎದಕ್ಕೆ ಹೇಳತ್ತಾನಂದ್ರೆ ಇದ್ರೊಳಗೆ ಏನು ಕೇಳ್ಬಂದ್ರೆ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರಲ್ಲ ಕರ್ನಾಟಕದಾಗ, ಮಯೂರವನ ಅನ್ನೋದು ಎಲ್ಲೈತೆ ಅಂತ ಕೇಳ್ತಾರೆ. ಇದು ಹೌದು, ಅವಾಗ ಕನ್ಫ್ಯೂಸ್ ಆಕತಿ, ಇದು ಮಯೂರವನ ಅಂದ್ರೆ ಏನಂತ ಹೇಳಿ. ಅದ್ರ ಸಲ ನೆನಪಿಟ್ಕೊರಿ PM ವಿಸಿಟ್ ಅಂತ ಬರ್ಕೋರು, ಮತ್ತೆ ಕನ್ಫ್ಯೂಸ್ ಆಗ್ಬಿಡು PM ಏನಂತ. PM ವಿಸಿಟ್ ಕರ್ನಾಟಕ ಆಗಿತ್ತು, ಹೌದಾ? ಇಲ್ಲಿ ಮಯೂರವನ, ಇದು ಮಯೂರವನ ಎಲ್ಲಿ ಬರ್ತೈತಪ್ಪ ಅಂತ ಹೇಳ್ತಾನೆ. ಮಯೂರವನ ಅಂತ ಕರಿತೀವಿ, ಮಯೂರವನ. ಇದ ಏನಂದ್ರ ನವಿಲು ಸಂರಕ್ಷಣಾ ತಾಣ, ನವಿಲು ಸಂರಕ್ಷಣಾ ತಾಣ ಅಂತ ಕರಿತೀವಿ. ಓಕೆ, ನವಿಲು ಸಂರಕ್ಷಣಾ ತಾಣ ಅಂದ್ರೆ ನವಿಲು ಧಾಮ ಅಂತ ನೆನಪಿಟ್ಕೋರಿ. ಈ ಮಯೂರವನ ಅನ್ನೋದು ಏನಂದ್ರೆ ಎಲ್ಲಿ ಐತಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಐತಿ, ಹೌದಾ? ಈ ಮಯೂರವನ ಎಲ್ಲಿ ಅಂದ್ರೆ ಆದಿಚುಂಚನಗಿರಿ ಅಂತ ಕರಿತೀವಿ. ಆದಿಚುಂಚನಗಿರಿ ಭೇಟಿಯಾಗಿದ್ರಲ್ಲ ನರೇಂದ್ರ ಮೋದಿ, ಮೊನ್ನೆ ಹೋಗಿದ್ರಲ್ಲ ಆದಿಚುಂಚನಗಿರಿಗೆ ವಿಸಿಟ್ ಮಾಡಿದ್ರಲ್ರ, ಇದು ನೆನಪಿಟ್ಕೋರಿ, ಆದಿಚುಂಚನಗಿರಿ. ಈಗ ಇನ್ನು ನಮ್ಮ ಕರೆಂಟ್ ಅಫೇರ್ಸ್ನಾಗ ಎದಕ್ಕೆ ಹೇಳತ್ತನೋ ಅಥವಾ ಜಿಯೋಗ್ರಫಿ ಸಬ್ಜೆಕ್ಟ್ ಒಳಗೆ ಕೇಳ್ಬೋದು. ಟೋಟಲ್ ಕರ್ನಾಟಕದಲ್ಲಿರುವ ನವಿಲು ಧಾಮಗಳ ಸಂಖ್ಯೆ ಅಂತ ಕೇಳ್ಬೋದು. ಕರ್ನಾಟಕದಲ್ಲಿರುವ ನವಿಲು ಧಾಮಗಳ ಸಂಖ್ಯೆ ಎಷ್ಟಂದ್ರ 2 ಅದಾವ್ರಿ. ಕರ್ನಾಟಕದಾಗಿರುವ ನವಿಲು ಧಾಮಗಳ ಸಂಖ್ಯೆ 2. ಅದಕ್ಕೆ ಇದು ಇಂಪಾರ್ಟೆಂಟ್ ಎದಕ್ಕೆ ಆಕತ್ತಂದ್ರೆ ನರೇಂದ್ರ ಮೋದಿ ಬಂದಾರು ಮಂಡ್ಯಕ್ಕೆ ಆದಿಚುಂಚನಗಿರಿಗೆ ಭೇಟಿಯಾಗ್ಯಾರ ಅನ್ನೋಕ್ಕಿಂತ ಕರ್ನಾಟಕದಾಗ ಎಷ್ಟು ನವಿಲು ಧಾಮಗಳದಾವತ್ತ ಗೊತ್ತಿರ್ಬೇಕಲ್ಲ, ಅದನ್ನ ಕೇಳ್ಬೋದು ಅವ್ರು. ಈಗ ಎಲ್ಲಿ ಆದಿಚುಂಚನಗಿರಿನೂ ಬಿಡ್ತಾರ, ಮಂಡ್ಯ ಡಿಸ್ಟಿಕ್ಕು ಬಿಡ್ತಾರ, ಎಲ್ಲ ಬಿಡ್ತಾರ. ಇನ್ನೊಂದು ಏನರ ನವಿಲು ತಾನ ಐತ್ಲ ಅದನ್ನ ಡೈರೆಕ್ಟ್ ಕೇಳ್ತಾರೆ, ಇದನ್ನೇ ಕೇಳ್ಯಾರ ಅನ್ಬೇಕಾರೆ ಲಿಂಕ್ ಮಾಡೇ ಕೇಳಿರ್ತಾರ ಅವ್ರು. 2 ಎಲ್ಲೆಲ್ಲಿ ಅದಾವ ಅಂದ್ರೆ, ಈಗ ಏನಂದ್ರೆ ಗೊತ್ತಾತ್ ನಿಮಗೆ, ಆದಿಚುಂಚನಗಿರಿ ಅಂತ ಕರಿತೀವಿ. ಆದಿಚುಂಚನಗಿರಿ ಇದು ಒಂದಿರುವುದು. ಆದಿಚುಂಚನಗಿರಿ ಎಲ್ಲಂದ್ರ ಮಂಡ್ಯದಾಗ ಐತಿ. ಆದಿಚುಂಚನಗಿರಿ ಎಲ್ಲೈತಿ? ಮಂಡ್ಯದಾಗ. ಓಕೆ, ಅದಾದ್ಮೇಲೆ ಇನ್ನೊಂದು ಎಲ್ಲೈತಿಪ್ಪ, ಎರಡನೇದಂದ್ರ ಬಂಕಾಪುರ್. ಇದು ಎಲ್ಲಿ? ಹಾವೇರಿ. ಇವ್ ನೆನಪಿಟ್ಕೋರಿ. ಯಾಕೆ ಇಂಪಾರ್ಟೆಂಟ್ ಗೊತ್ತಾತಲ್ಲ? ಕರ್ನಾಟಕದಲ್ಲಿರುವ ನವಿಲು ಧಾಮಗಳ ಸಂಖ್ಯೆ ಎಷ್ಟಂದ್ರೆ 2 ಅದಾವ, ಟೋಟಲ್ 2. ಎಲ್ಲೆಲ್ಲಿ ಅದಾವು? ಆದಿಚುಂಚನಗಿರಿ ಒಳಗೈತಿ, ಬಂಗಾಪುರದಾಗ ಐತಿ. ಡೈರೆಕ್ಟ್ ಕ್ವಶನ್ ಕೇಳಾಗ ಎಲ್ಲರ ಮಯೂರವನ ಸಂರಕ್ಷಣಾ ತಾಣ ಅಥವಾ ಮಯೂರವನ ಸಂರಕ್ಷಣಾ ತಾಣ ಯಾವ ಒಂದು ಪ್ರಾಣಿಗೆ ಸಂಬಂಧಿಸೈತಿ ಅಥವಾ ಪಕ್ಷಿಗೆ ಸಂಬಂಧಿಸೈತಿ ಅಂತ ಕೇಳಿದಾಗ ನವಿಲು ಧಾಮ ಅದು ಮಯೂರವನ ನೆನಪಿರ್ತದಲ್ಲ. PM ಕರ್ನಾಟಕ ವಿಸಿಟ್. ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ, ಬಿಹಾರದ ಎಲೆಕ್ಷನ್ ಅಲ್ಲ, ಬಿಹಾರ್ ಒಳಗ CM ಚೇಂಜ್ ಆಗ್ಯಾರ. ಈ CM ಚೇಂಜ್ ಆಗಿದ್ದು ಏನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ಯಾರು ಆಗ್ಯಾರ ಅದನ್ನು ನೆನ್ಪಿಟ್ಕೋರಿ. ಈಗ ರೀಸೆಂಟ್ ಆಗಿ ಎಲ್ಲರ CMಗಳ ಚೀಫ್ ಮಿನಿಸ್ಟರ್ಗಳು ಅಪಾಯಿಂಟ್ ಆಗಿರ್ತಾರಲ್ಲ, ಅದ್ರ ಮೇಲೂ ಕ್ವಶನ್ ಮಾಡ್ತಿರ್ತಾರ. ಬಿಹಾರದಾಗ ಯಾರು ಚೀಫ್ ಮಿನಿಸ್ಟರ್ ಅಂದ್ರೆ ಸಾಮ್ರಾಟ್ ಚೌಧರಿ ಅಂತ ಬರ್ತಾರೆ. ಸಾಮ್ರಾಟ್ ಚೌಧರಿ ಈಗ ಪ್ರೆಸೆಂಟ್ ಆದವರು ಮುಖ್ಯಮಂತ್ರಿ, ಬಿಹಾರದ ಮುಖ್ಯಮಂತ್ರಿಯವರು. ಬಿಹಾರ ಮುಖ್ಯಮಂತ್ರಿ ನೆನಪಿಟ್ಕೋರಿ. ಬಿಹಾರ್ ಮುಖ್ಯಮಂತ್ರಿ ಯಾರದಾರ ಪ್ರೆಸೆಂಟ್ ಅಂದ್ರೆ ಸಾಮ್ರಾಟ್ ಚೌಧರಿ, ಹೌದಾ? ಇದು ಬಿಹಾರದಾಗ ಯಾಕಿತ್ತಂದ್ರ ಇತ್ತೀಚೆಗೆ ಇಲ್ಲಿ ನಮ್ಮಲ್ಲಿ ಏನಾಗಿತ್ತಂದ್ರ ರೀಸೆಂಟ್ ಆಗಿ 101ನೇ ವಿಧಿ
ನ್ಯೂಸ್ನಾಗ ಇತ್ತು ರೀ. 101ನೇ ವಿಧಿ ನ್ಯೂಸ್ನಾಗ ಇತ್ತು. ಈ ನೀವು ವಿಧಿ ಕೇಳ್ಬೋದು ಡೈರೆಕ್ಟ್. 101ನೇ ವಿಧಿ ಎದಕ್ಕಂದ್ರೆ ರೀಸೆಂಟಾಗಿ ಬಿಹಾರದಾಗ ಆಗಿದ್ರ ಸಂಬಂಧ ನ್ಯೂಸ್ನಾಗ ಇತ್ತು. ಯಾಕಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಅವ್ರು ಇದ್ರಲ್ಲ, ಅವರ ಮೊದಲು ಚೀಫ್ ಮಿನಿಸ್ಟರ್ ಇದ್ದವ್ರ, ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಮತ್ತೆ ರೀಸೆಂಟ್ ಆಗಿ ರಾಜ್ಯಸಭೆಗೆ ಅವ್ರನ್ನ ಸೆಲೆಕ್ಟ್ ಆಗ್ಯಾರ ರೀ. ಸಭೆಗಿನೂ ಅವ್ರ ಆಗಿ ರಾಜ್ಯಸಭೆ ಒಳಗೂ ಅದಾರ. ಈಗ ಆ ರಾಜ್ಯಸಭೆ ಒಳಗೂ ಸ್ಥಾನ ಹೊಂದ್ಯಾರ. ಮತ್ತ ಬಿಹಾರದಾಗ ಮುಖ್ಯಮಂತ್ರಿ ಅದಾರ. ಅಂದ್ರೆ ನಮ್ಮಲ್ಲಿ ಏನಂದ್ರೆ 101ನೇ ವಿಧಿ ಏನೈತಲ್ಲ, ಈ ವಿಧಿ ಏನ್ ಹೇಳ್ತತಿ, ನಮ್ಮಲ್ಲಿ ದ್ವಿಸದಸ್ಯತ್ವ ಇಲ್ಲ, ದ್ವಿಸದಸ್ಯತ್ವ ಕೊಡಂಗಿಲ್ಲ. ಈಗ ನೀವು ಆ ದ್ವಿಸದಸ್ಯತ್ವ, ಈಗ ನಮ್ಮಲ್ಲಿ ಲೋಕಸಭೆ ಒಳಗರ ನೀವು MP ಆಗಿರ್ರಿ ಅಥವಾ ರಾಜ್ಯಸಭೆ ಒಳಗರ ಆಗಿರ್ರಿ, ಬಟ್ ಎರಡು ಕಡೆ ನಾ ರೆಪ್ರೆಸೆಂಟ್ ಮಾಡ್ತಾನ ನಂಗಿಲ್ಲ. ಅದಕ್ಕೆ ಬಿಹಾರದಾಗ ಯಾರು ನಿತೀಶ್ ಕುಮಾರ್ ಅವ್ರು ಇದ್ರಲ್ರಿ, ಅವ್ರು ಏನ್ ಮಾಡ್ರಿ ಅಂದ್ರೆ ದ್ವಿಸದಸ್ಯತ್ವ ಹೊಂದಿದ್ರು. ಅದಕ್ಕೆ ಅವ್ರು ಏನ್ ಮಾಡ್ರು, ಬಿಹಾರದ ಏನ್ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅದನ್ನ ಸಾಮ್ರಾಟ್ ಚೌಧರಿ ಅವ್ರಿಗೆ ಬಿಟ್ಟು ಕೊಟ್ಟ. ಅದನ್ನ ಏನ್ ಮಾಡ್ಯಾರ ಅಂದ್ರೆ ಈಗ ರೀಸೆಂಟ್ ಆಗಿ ಅವ್ರು ರಾಜ್ಯಸಭೆಗೆ ಹೋಗ್ಯಾರ. ಹೌದು, ಈಗ ಸಾಮ್ರಾಟ್ ಚೌಧರಿ ಪ್ರೆಸೆಂಟ್ ಬಿಹಾರದ ಮುಖ್ಯಮಂತ್ರಿ ಅದಾರ. ಅವ್ರ ಮೇಲೆ ಏನ್ ಬೇಕಾದ್ ಕೇಳ್ಬೋದು. ಈ 101ನೇ ವಿಧಿನೂ ನೆನಪಿಟ್ಕೊಳ್ಳಿ, ಕೇಳ್ಬೋದು. ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ.